ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಮೊಣಕಾಲು ನೋವಿನಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೊಣಕಾಲು ನೋವಿಗೆ PRP ಟ್ರೀಟ್ಮೆಂಟ್ ಇಂದ ಪರಿಹಾರ ಸಿಗ್ತಾ ಇದೆ. ಹಾಗಾದ್ರೆ ಈ PRP ಟ್ರೀಟ್ಮೆಂಟ್ ಅಂದ್ರೆ ಏನು, ಯಾರೆಲ್ಲ ಈ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಬಹುದು, ಒಂದು ವೇಳೆ ಈ ಟ್ರೀಟ್ಮೆಂಟ್ ನ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿದ್ಯಾ ಭಂಡಾರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಾನು ಈಗಾಗಲೇ ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಈ ಮೊಣಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರ ಇಲ್ವೇ ಇಲ್ಲೋ ಅನ್ನುವಂತಹ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ PRP ಟ್ರೀಟ್ಮೆಂಟ್ ಒಂದು ಶಾಶ್ವತ ಪರಿಹಾರವನ್ನು ಕೂಡ ನೀಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಈ ಎಪಿಯಾನ್ ಅನ್ನೋ ವರ್ಡ್ ಬಗ್ಗೆ ನಂಗೆ ಹೇಳಿ, ಯಾಕಂದ್ರೆ ತುಂಬಾನೇ ಎಕ್ಸೈಟಿಂಗ್ ಆಗಿದೆ, ಕ್ಯೂರಿಯಾಸಿಟಿ ಆಗಿದೆ ಈ ವರ್ಡ್. ಹಾಗಾಗಿ ಎಪಿಯಾನ್ ಅಂದರೆ ಗಾಡ್ ಇಸ್ ದಟ್ ರಿಲೀವ್ಸ್ ಪೈನ್, ಅಂದರೆ ಪೈನ್ ಕಮ್ಮಿ ಮಾಡಿ, ನೋವು ಕಮ್ಮಿ ಮಾಡಿ ದೇವತೆ ಅಂದರೆ ಇಟ್ಸ್ ಎ ಗ್ರೀಕ್ ವರ್ಡ್. ಸೊ ವಿ ಲವ್ ದಟ್ ವರ್ಡ್. ಅಂದರೆ ಇದು ಸೊ ಎನಿ ಪೇಷಂಟ್ ಹೂ ಕಮ್ಸ್ ಹಿಯರ್ ಅವ್ರಿಗೆ ದೇ ಹ್ಯಾವ್ ಟು ಗೆಟ್ ರಿಲೀಫ್ ಫ್ರಮ್ ದ ಪೈನ್. ಅದೇ ದಟ್ ಮೀನಿಂಗ್ ಇಸ್ ಗಾಡ್ ಇಸ್ ದಟ್ ರಿಲೀವ್ಸ್ ಪೈನ್ ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ದ ಎಪಿಯಾನ್. ಎಸ್ ಡಾಕ್ಟರ್, ಇನ್ನು PRP ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಈ PRP ಟ್ರೀಟ್ಮೆಂಟ್ ಅಂದರೆ ಏನು, ಯಾರೆಲ್ಲ ತೆಗೆದುಕೊಳ್ಬೋದು ಈ ಟ್ರೀಟ್ಮೆಂಟ್ನ ಹಾಗಾದರೆ ಅಂತ? PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಪ್ಲೇಟ್ಲೆಟ್ಸ್ ಅಂತ ಸಣ್ಣ ಪುಟ್ಟ ಬ್ಲಡ್ ಸೆಲ್ಸ್ ಇರುತ್ತೆ ಬ್ಲಡ್ಡಲ್ಲಿ. ಸೊ ಈ ಬ್ಲಡ್ ಸೆಲ್ಸಲ್ಲಿ ನ್ಯಾಚುರಲ್ ಆಗಿ ಹೀಲಿಂಗ್ ಫಂಕ್ಷನ್ ಇರುತ್ತೆ. ದೇ ಹ್ಯಾವ್ ದ ಕ್ಲಾಟಿಂಗ್, ಹೀಲಿಂಗ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ. ಈ ಹೀಲಿಂಗ್ ಫಂಕ್ಷನ್ ಏನಂದರೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ತುಂಬ ಮಿಲಿಯನ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಆ ಗ್ರೋತ್ ಫ್ಯಾಕ್ಟರ್ಸಿಂದ ಎನಿ ಟಿಶ್ಯೂ ಏನು ಡ್ಯಾಮೇಜ್ ಆದ್ರೂ ದೀಸ್ ಪ್ಲೇಟ್ಲೆಟ್ಸ್ ವಿಲ್ ಸ್ಟಿಮ್ಯುಲೇಟ್ ಆರ್ ರಿಪೇರ್ ದ ಡ್ಯಾಮೇಜ್ ದೇರ್. ಅಲ್ಲಿ ಹೋಗ್ಬಿಟ್ಟು ಅದು ಡ್ಯಾಮೇಜ್ ಎಲ್ಲ ರಿಪೇರ್ ಮಾಡಿ ಗುಣ ಇರುತ್ತೆ. So that function we use to treat the knee osteoarthritis ಆಗಲಿ, ಇಲ್ಲ ಮೆನಿಸ್ಕೈ ಟೇರ್ ಆಗಲಿ, ಇಲ್ಲ ಏನಾದರೂ ಲಿಗಮೆಂಟ್ ಟೇರ್, ಎನಿಥಿಂಗ್ ಆ ಪ್ಲೇಟ್ಲೆಟ್ಸ್ ಇರೋ ನ್ಯಾಚುರಲ್ ಫಂಕ್ಷನ್, ನ್ಯಾಚುರಲ್ ಹೀಲಿಂಗ್ ಫಂಕ್ಷನ್ ನಾವು ಯೂಸ್ ಮಾಡಿಬಿಟ್ಟು ಟ್ರೀಟ್ ಮಾಡ್ತೀವಿ. ದಟ್ ಈಸ್ ದ PRP ಥೆರಪಿ ಆರ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಆರ್ ಪ್ಲಾಸ್ಮಾ. ಎವ್ರಿಥಿಂಗ್ ಈಸ್ ಒನ್ ಆನ್ ದ ಸೇಮ್. ರೀಜನರೇಟಿವ್ ಮೆಡಿಸಿನ್ ಕೆಳಗೆ ಇದೆಲ್ಲ ಬರುತ್ತೆ. ಸೊ ನ್ಯಾಚುರಲ್ ಆಗಿ ಹೇಗೆ ಪುನರುತ್ಪತ್ತಿ ಮಾಡೋಣ ಅಂತ. ಎಸ್ ಡಾಕ್ಟ್ರೆ, ಇನ್ನು ಈ PRP ಟ್ರೀಟ್ಮೆಂಟ್ನೇ ಪೇಷಂಟ್ಸು ಯಾಕೆ ಪ್ರಿಫರ್ ಮಾಡಬೇಕು? ಸರ್ಜರಿಗೂ ಮತ್ತು ಈ PRP ಟ್ರೀಟ್ಮೆಂಟ್ಗೂ ಇರುವಂತಹ ಡಿಫ್ರೆನ್ಸ್ ಏನಂತ? ಎಕ್ಸಾಂಪಲ್ ನಾನು ಫಸ್ಟ್ ನೀ ಜಾಯಿಂಟ್ ಬಗ್ಗೆ ಹೇಳ್ತೀನಿ. ನೀ ಜಾಯಿಂಟಲ್ಲಿ ದಿಸ್ ಇಸ್ ದ ನೀ ಜಾಯಿಂಟ್. ನಾರ್ಮಲ್ ಆಗ ಏಜ್ ರಿಲೇಟೆಡ್ ಆಗ ಪೇಯ್ನ್ ಬರೋದು ಈ ಕಾರ್ಟಿಲೇಜ್ ಅಂದರೆ ಜೆಲ್ ಅಂತ ಹೇಳ್ತಾರೆ, ಒಬ್ಬೊಬ್ರು ಗೊಜ್ಜು ಅಂತ ಹೇಳ್ತಾರೆ, ಅದು ಕಮ್ಮಿ ಆಗ್ತಾ ಬರುತ್ತೆ ಎವ್ರಿ ಒನ್. ಸೊ ಇದು ಒಂದು ಡಿಸೀಸ್ ಅಂತ ತಗೊಂಡ್ರೆ ದಿಸ್ ಈಸ್ ಏಜ್ ರಿಲೇಟೆಡ್ ಪ್ರಾಸೆಸ್. ಡಿಸೀಸೇ ಅಲ್ಲ. ಹೇರ್ ಫೇಸ್ ಮೇಲೆ ಹೇಗೆ ವ್ರಿಂಕಲ್ಸ್, ಹೇರ್ ವೈಟ್ ಆಗಿ, ದೀಸ್ ಆರ್ ಆಲ್ ಏಜ್ ರಿಲೇಟೆಡ್. ಬಟ್ ನಮ್ಮ ಅದು ಯೋಚನೆ ಮಾಡಲ್ಲ. ಏನಕ್ಕೆ ಅಂದರೆ ಅದು ಪೇಯ್ನ್ ಬರಲ್ಲ ಆ್ಯಂಡ್ ದಟ್ ವಿಲ್ ನಾಟ್ ಎಫೆಕ್ಟ್ ದ ಪೇಷಂಟ್ಸ್ ಲೈಫ್ ಸ್ಟೈಲ್. ಅದು ಯೋಚನೆ ಮಾಡಲ್ಲ. ಬಟ್ ಇದರಲ್ಲಿ ಇದೂ ಏಜ್ ರಿಲೇಟೆಡ್ ಪ್ರಾಸೆಸ್ಸೇ, ಬಟ್ ಇಟ್ ಎಫೆಕ್ಟ್ಸ್ ದ ಪೇಷಂಟ್ಸ್ ಲೈಫ್ ಸ್ಟೈಲ್. ಅವ್ರ ನೋವಿಂದ ಅವರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮತ್ತು ಅವ್ರ ಇನ್ಕಮ್ ಕಮ್ಮಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಅಂಡ್ ದಟ್ ವಿಲ್ ಬಿ ಕಾಸ್ ಲಾಟ್ ಆಫ್ ಸೈಕಲಾಜಿಕಲ್ ಎಫೆಕ್ಟ್ಸ್ ಆನ್ ಪೇಷಂಟ್ಸ್ ಆ್ಯಂಡ್ ಆನ್ ಸೈಡ್ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಟ್ ಈಸ್ ನಾಟ್ ಎ ಡಿಸೀಸ್. ಸೊ ಈ ಡಿಜನ್ರೇಷನಿಂದ ಆಗ್ತಾ ಇದೆ. ಈ ಡಿಜನ್ರೇಷನ್ಗೆ ಎಲ್ಲ ಟೋಟಲ್ ಆಗಿ ರಿಪ್ಲೇಸ್ ಮಾಡೋದು ಸರ್ಜರಿ. ಇಲ್ಲಿ ನಾವು ಮಾಡ್ತೀವಿ, ಏನೇನು ಡ್ಯಾಮೇಜ್ ಇದೆಯಾ ಅಂತ ನೋಡಿಕೊಂಡು ನಾವು ಟ್ರೀಟ್ ಮಾಡಿದ್ರೆ ದಟ್ ಆ ಪೇಯ್ನ ಕಮ್ಮಿ ಆಗುತ್ತೆ. ಆ್ಯಂಡ್ ವಿ ವಿಲ್ ಪ್ರಿಸರ್ವ್ ದ ಜಾಯಿಂಟ್ ನಾವು ಏನೂ ಮಾಡಲ್ಲ. ಆ್ಯಂಡ್ ವಿ ಡೋಂಟ್ ರೀಪ್ಲೇಸ್ ಎನಿಥಿಂಗ್ ವಿತ್ ಎನಿ ಮೆಟಲ್ ಆರ್ ಎನಿಥಿಂಗ್. ಏನೇನು ಡ್ಯಾಮೇಜ್ ಆಗಿದೆ ಅದು ಮಾತ್ರ ನಾವು ವಾಸಿ ಮಾಡ್ತೀವಿ ವಿತ್ ನ್ಯಾಚುರಲ್ ಪೇಷಂಟ್ ಬ್ಲಡ್ಡಲ್ಲಿರೋ ನ್ಯಾಚುರಲ್ ಫಂಕ್ಷನಿಂದ ವಾಸಿ ಮಾಡ್ತೀವಲ್ವ. ದಟ್ ಈಸ್ ದ ಥಿಂಗ್. ಅಂದ ಇಮ್ಮಿಡಿಯೇಟಾಗ ಪೇಷಂಟ್ ರಿಕವರಿ ಇಮಿಡಿಯೇಟ್ ಅವತ್ತು ಮಾಡಿಸ್ಕೊಂಡ್ರೆ ಅವತ್ತೇ ಅವರು ಕೆಲಸಕ್ಕೂ ಹೋಗ್ಬೋದು, ಅವ್ರು ರೊಟೀನ್ ಮಾಡ್ಕೋಬೋದು. ಆ್ಯಂಡ್ ನೋ ಬೆಡ್ ರೆಸ್ಟ್. ಫಿಸಿಯೋಥೆರಪಿ 2-3 ಡೇಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ದೇ ನೋ ಬೆಡ್ ರೆಸ್ಟ್, ಇಮಿಡಿಯೇಟ್ ರಿಕವರಿ, ಸೇಫ್ ಆ್ಯಂಡ್ ಎಫೆಕ್ಟಿವ್, ಕಾಂಪ್ಲಿಕೇಶನ್ಸ್ ಇರಲ್ಲ, ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಏನು ಪ್ರಾಬ್ಲಮ್ ಇದ್ರೂ ಪೇಷಂಟ್ಸ್ಗೆ ಶುಗರ್, BP, ಎನಿ ಮೆಡಿಕಲ್ ಕಂಡೀಷನ್ 100% ಸೇಫಾಗಿ ಇದು ಮಾಡ್ಬೋದು. ಆ್ಯಂಡ್ ನೋ ಏಜ್ ಲಿಮಿಟ್ ಆಲ್ಸೋ. ದಟ್ ರೀಸನ್ ಎನಿ ಪೇಷಂಟ್ ಕ್ಯಾನ್ ಟೇಕ್. ಚಿಲ್ಡ್ರನ್ನಿಂದ ಓಲ್ಡ್ ಏಜ್ 100 ಮೇಲೆ ಅವರು ತೊಗೋಬೋದು, ತೊಂದರೆ ಏನಿರಲ್ಲ ಇದಕ್ಕೆ. ಎಸ್ ಡಾಕ್ಟರ್, ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ PRP ಟ್ರೀಟ್ಮೆಂಟ್ಗೆ ಏಜ್ ಲಿಮಿಟ್ ಇರೋದಿಲ್ಲ ಅಂತ. ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ ಒಂದು ಮಾತಿತ್ತು, ಈ ಜಾಯಿಂಟ್ ಪೇನು ಯಾವುದೇ ರೀತಿಯಾದಂತಹ ಪೇನ್ ಆಗಿರ್ಬೋದು ವಯಸ್ಕರಲ್ಲಿ ಅಷ್ಟೇ ಕಂಡುಬರುತ್ತೆ, ದೊಡ್ಡವರಲ್ಲಿ ಅಷ್ಟೇ ಕಾಣಿಸ್ಕೊಳ್ತಿದ್ದು. ಬಟ್ ಇವಾಗ ಆ ರೀತಿ ಇಲ್ಲ, ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ, ವರ್ಕಿಂಗ್ ವುಮೆನ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಯಾವೆಲ್ಲ ರೀಸನ್ಗೆ ಈ ರೀತಿ ಪೇನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ? I mean, as you said before, it was actually, as you said, it's correct. ಅಂದರೆ ಮುಂಚೆ 50-60 ಮೇಲೆ ಸ್ಟಾರ್ಟ್ ಆಗ್ತಾಯಿತ್ತು. ಅದನ್ನು ಫಿಮೇಲ್ಸ್ಗೆ ಒಂದು 50 ಮೇಲೆ, ಮೇಲ್ಸ್ಗೆ 70 ಮೇಲೆ. ಈಗ
40 ಅಲ್ಲ 30ಸಿಂದಾನೇ ಸ್ಟಾರ್ಟ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಒಂದು ಲೈಫ್ ಸ್ಟೈಲ್ ಅಂದರೆ ಅವ್ರು ಮಾಡೋ ಕೆಲಸಗಳಿಂದ, ಇಲ್ಲ ತುಂಬ ಟೀಚರ್ಸ್ ತೊಗೊಳ್ಳಿ, ಇಲ್ಲ ಹೌಸ್ ವೈಫ್ಸ್ ತೊಗೊಳ್ಳಿ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿ ಅವ್ರಿಗೆ ಅಂದರೆ ನಾರ್ಮಲ್ ಏಜಿನ 50 ಮೇಲೆ ಬರೋದು ಸ್ವಲ್ಪ ಬೇಗ ಸ್ಟಾರ್ಟ್ ಆಗುತ್ತೆ. ಟೀಚರ್ಸ್ ಆದರೆ ಅವ್ರು ಮಾಡೋ ಕೆಲಸನೇ ಆ ಥರ ಇತ್ತು. ಫಾರ್ಮರ್ಸ್ ಅಷ್ಟೇ ತುಂಬ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಮಾಡ್ತಾರೆ. ಆ್ಯಂಡ್ ಫುಡ್, ಬಿಕಾಸ್ ಆಫ್ ಅವರ್ ಫುಡ್ ಎವ್ರಿಥಿಂಗ್ ಈಸ್ ನಾಟ್ ಪ್ಯೂರ್, ಅಂದರೆ ಆರ್ಗ್ಯಾನಿಕ್ ಥರ ಅಲ್ಲೆಲ್ಲ ಅಡಲ್ಟ್ರೇಟೆಡ್ ಅದರಿಂದ ಇರುತ್ತೆ. ಆ್ಯಂಡ್ ಒಬ್ಬರೊಬ್ಬರು ತುಂಬ ಒಬೇಸಿಟಿನೂ ಕಾಮನ್. ಮುಂಚೆ ಥರ ಅಲ್ಲ, ಈಗ ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್ ತೊಗೊಂಡು ಒಂದು 40 to 50% ಆಲ್ಮೋಸ್ಟ್ ಆಲ್ ಆರ್ ಒಬೇಸ್ ಬಿಫೋರ್ 40 ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆಗಲಿ, ಇಲ್ಲ ಅವ್ರು ತೊಗೊಂಡೆ ಫುಡ್ ಆಗಲಿ, ಎನಿ ರೀಸನ್ ಒಬೇಸಿಟಿಯಿಂದ ಈ ಮಂಡಿ ನೋವು ಬೇಗ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಅ ಡಿಜನ್ರೇಷನ್. ಒಬ್ರೊಬ್ರಿಗೆ ಮಾತ್ರ ಏನಾಗುತ್ತೆ, ಇಂಜುರಿ ಆಗಿರ್ಬೋದು, ಏನಾದರೂ ಸ್ಪೋರ್ಟ್ಸ್ ಆರ್ ಆಕ್ಸಿಡೆಂಟ್ಸಿಂದ ಮಂಡಿ ನೋವು ಸ್ವಲ್ಪ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ನಾಟ್ ಹ್ಯಾವ್ ಎನಿ ಇಂಜುರೀಸ್, ಬಟ್ ಇಟ್ ಸ್ಟಾರ್ಟ್ಸ್ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲಿಂದ, ಒಬೇಸಿಟಿಯಿಂದ, ಅವ್ರು ಮಾಡೋ ಕೆಲಸಗಳಿಂದ ಆ ಥರ ಆಗುತ್ತೆ. ಎಸ್ ಡಾಕ್ಟರ್, ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಕನಕಪುರದಿಂದ ಶಿವಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಣ್ಣ ಅವರೇ. ನಮಸ್ಕಾರ. ಮಾತನಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಶುಗರ್ ಇದೆ. ಹೇಳಿರಿ. ಮಂಡಿ ನೋವು. ಓಕೆ, ಇಂಜೆಕ್ಷನ್ ಕೊಡ್ತಾ ಇದ್ದಿಲ್ಲ, ತಗೋಬೋದಾ? ಕೊಡ್ಬೋದು. ಎಷ್ಟು ವಯಸ್ಸು ಈಗ ರೀ? 74. 74 ಆರಾಮಾಗೆ ಕೊಡ್ಬೋದು. ಶುಗರು, BP, ಹಾರ್ಟ್ ಪ್ರಾಬ್ಲಮ್ ಯಾವುದಿದನ್ನು ತೊಂದರೆ ಏನಿಲ್ಲ. ಬಟ್ ಎಷ್ಟು ಡ್ಯಾಮೇಜ್ ಆಗಿದೆಯಾ ನೋಡ್ತೀವಿ ಫಸ್ಟ್. ನೋಡ್ಬಿಟ್ಟು ಇಷ್ಟು ಸಿಟ್ಟಿಂಗ್ಸ್ ಅಂತ ಮಾಡ್ತೀವಿ. ನೀವು ಒಂದ್ಸರಿ ಬಂದರೆ ಹಾಸ್ಪಿಟಲ್ಗೆ ನೋಡ್ಬಿಟ್ಟು ಹೇಳ್ತೀನಿ. ಬನಶಂಕರ್ ಎಲ್ಲ ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ ನೋಡ್ರಿ. ಓಕೆ, ಥ್ಯಾಂಕ್ ಯು ಶಿವಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇವರು ಕೂಡ ಹೇಳ್ತಿದ್ರು, ಅಂದರೆ ಒಂದಲ್ಲ ಒಂದು ರೀತಿ ಹೆಲ್ತ್ ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಈಗ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅಂಥವರು ಕೂಡ PRP ಟ್ರೀಟ್ಮೆಂಟ್ನ ತಗೋಬೋದಾ? ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ ಮುಖ್ಯವಾಗಿ ಅಂತ ಡಾಕ್ಟರ್? ಡೆಫಿನೆಟ್ಲಿ ನೋ. ಯೂಶಲಿ ಶುಗರ್, BP ಆರ್ ಎನಿ ಹಾರ್ಟ್, ಲಿವರ್, ಕಿಡ್ನಿ ಏನು ಇಶ್ಯೂ ಇದ್ರೂ PRP ಕಾಂಟ್ರಾ ಇಂಡಿಕೇಟೆಡೇ ಅಲ್ಲ. ಒಂದೊಂದು ಕಂಡೀಷನ್ ಏನಂದರೆ ಪ್ಲೇಟ್ಲೆಟ್ಸೇ ಅಬ್ನಾರ್ಮಲ್ ಆಗಿರುತ್ತೆ ಒಬ್ರೊಬ್ರಿಗೆ, ಅದು ಚೈಲ್ಡ್ಹುಡ್ಡಿಂದನೇ ಇರುತ್ತೆ. ಆ ಥರ ಅವ್ರಿಗೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಎನಿ ಇನ್ಫೆಕ್ಷನ್ ಅರೌಂಡ್ ದ ಜಾಯಿಂಟ್, ಅಂದರೆ ನಾವು ಯಾವ ಜಾಯಿಂಟ್ ಟ್ರೀಟ್ ಮಾಡ್ತಾಯಿದ್ರೆ ಆ ಜಾಯಿಂಟ್ ಹತ್ರ ಏನಾದರೂ ಇನ್ಫೆಕ್ಷನ್ ಆರ್ ಏನಾದರೂ ಕ್ಯಾನ್ಸರ್ ಆ ಥರ ಏನಾದರೂ ಇದ್ದರೆ ದೆನ್ ವಿ ಡೋಂಟ್ ಡೂ. ಅದರ್ವೈಸ್ ಈ ಕ್ರಾನಿಕ್ ಡಿಸೀಸೆ ಲೈಕ್ ಶುಗರ್, BP, ಹಾರ್ಟ್, ಕಿಡ್ನಿ, ಲಿವರ್ ಇದೆಲ್ಲ ಕಂಡೀಷನ್ಸ್ 100% ಅವ ಸೇಫಾಗಿ ಮಾಡ್ಬೋದು. ಆ್ಯಂಡ್ ಸರ್ಜರಿ ಥರ ಇದರಲ್ಲಿ ಇನ್ಫೆಕ್ಷನ್ಸ್ ಆ ಥರ ಇರಲ್ಲ. ಆ್ಯಂಡ್ ನೋ ಕಾಂಪ್ಲಿಕೇಶನ್ಸ್ ಅಟ್ ಆಲ್, ಆ್ಯಂಡ್ ನೋ ರಿಕವರಿ ಅಟ್ ಆಲ್. ಅಂದರೆ ರಿಕವರಿ ಟೈಮಲ್ಲಿ ಇಮಿಡಿಯೇಟ್ ರಿಕವರಿ ಇರುತ್ತೆ ಇದು. ಸೊ ಸೇಫ್ ಆ್ಯಂಡ್ ಎಫೆಕ್ಟಿವ್ ಆಲ್ಸೋ ಇದು. ಎಸ್ ಡಾಕ್ಟರ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಗಂಗಾಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಗಂಗಾಧರ್ ಅವರೇ. ನಮಸ್ತೆ ಮೇಡಮ್ ಅವರೇ. ಮಾತನಾಡಿ, ಆರೋಗ್ಯ ಸಮಸ್ಯೆ ಏನಿದೆ ತಿಳಿಸಿ, ಡಾಕ್ಟರ್ ಇದ್ದಾರೆ. ಬೆನ್ನು ನೋವು ಬರುತ್ತೆ. ಹೇಳಿರಿ. ಬೆನ್ನು ನೋವು ಬರುತ್ತೆ, ಮತ್ತೆ ಭುಜ, ಬ್ಯಾಕ್ ಪೇನ್. ಭುಜ ನೋವು ಬರುತ್ತೆ ಮೇಡಮ್ ಅವರೇ. ಓಕೆ, ಎಷ್ಟು ವರ್ಷದಿಂದ ಇದೆ ಅದು? ಈಗ ಒಂದು 3 ವರ್ಷದಿಂದ ಮೇಡಮ್ ಅವರೇ. ಆಮೇಲೆ ಅದು ನಾವು ಏನಾರ ಅಕಸ್ಮಾತ್ ಕೂತ್ರೆ ಹಾರ್ಟ್ ಕೆಳಗಡೆ ಅದ್ರ ಊತ ಬಂದಂಗ ಆಗತ್ತೆ. ಎಲ್ಲಿ ಬರುತ್ತೆ ಊತ? ಹಾರ್ಟ್ ಕೆಳಗಡೆ. ಹಾರ್ಟ್ ಕೆಳಗೆ ಮುಂಚೆ. ಓಕೆ, ಮಧ್ಯ. ಮೇಡಮ್ ಓಕೆ. ಇದಕ್ಕೂ ಬೆನ್ನು ಅಂದರೆ ಊತ ಬಂದರೆ ಮತ್ತೆ ಬೆನ್ನು ಸ್ಟಾರ್ಟ್ ಆಗುತ್ತಾ ಅವಾಗ, ಇಲ್ಲ ಅದು ಇದು ಸಪ್ರೇಟಾ? ಇಲ್ಲ ಮೇಡಮ್ ಅದು ಯಾವಾಗ ಹೊಂಟದ್ದು, ಈಗ ಮನ್ಕೊಂಡಾಗ ಹಿಂದ್ಗಡೆ ಬೆನ್ನು ನೋವು ಬರುತ್ತೆ, ಭುಜ ಇರುತ್ತಲ್ಲ ಕೆಳಗಡೆ. ಏಟೇನೋ ಆಗಿಲ್ಲ ಅಲ್ವ ರೀ? ಏನಾದರೂ ಏಟ್ ಆಗಿದೆಯಾ ಬೆನ್ನುಗೆ, ಇಲ್ಲ ಅಂದರೆ ಭುಜಕ್ಕೆ ಏನಾದರೂ ಇಂಜುರಿ ಆ ಥರ? ಬಿದ್ದಿಲ್ಲ ಮೇಡಮ್ ಅವರೇ, ಬೈಕಲ್ಲಿ ಬಿದ್ದಿದ್ರು. ಸೊ ಕೈಯೆಲ್ಲ ಎತ್ತಕ್ಕಾಗ್ತಾ ಇದೆಯಾ ರೀ? ಕೈ ಎತ್ತಕ್ಕಾಗುತ್ತಾ? ನೋವಿರುತ್ತಾ? ಇಲ್ಲ ಮೇಡಮ್, ಕೈಯಲ್ಲಿ ಏನ್ ಬರಲ್ಲ. ಭುಜ ಮಾತ್ರ. ಭುಜ ಮತ್ತೆ ಇದು ಸೊಂಟ ಬರುತ್ತೆ ಮೇಡಮ್, ಅದು ಮಾತ್ರ ಬೆನ್ನು ಭಾಗ. ಬೆನ್ನು ಭಾಗ. ಓಕೆ. ಅದು ಕಾಲಿಗೇನು ನೋವು ಬರಲ್ಲ, ಭುಜ ಬೆನ್ನು ಮಾತ್ರ ಇರುತ್ತೆ. ಕಾಲಿನ ನೋವು ಇಲ್ಲ ಮೇಡಮ್ ಅವ್ರೆ. ಸರಿ, ಅದು ನೋಡ್ಬೇಕ್ರಿ ಒಂದ್ಸರಿ. ಡಿಸ್ಕ್ ಅಂತ ಇರುತ್ತೆ, ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು. ಆ ಕಡೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಇರುತ್ತೆ, ಅದೂ ಇರ್ಬೋದು. ಒಂದ್ಸರಿ ಬಂದರೆ ನಾನು ನೋಡ್ಬಿಟ್ಟು ಹೇಳ್ತೀನಿ. ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಮಾಡ್ತೀವಿ. ಇದನ್ನು ಇಂಜೆಕ್ಷನ್ಸಿಂದಾನೇ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, JP ನಗರಿಂದ ಕುಮಾರಸ್ವಾಮಿ ಅಂತ ಹೇಳಿ. ಸರ್ ನಮಸ್ತೆ. ಹಲೋ, ಮಾತನಾಡಿ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ತಿಳಿಸಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ಹೇಳಿ ಸರ್. ಹೇಳಿ. ಹಲೋ,
ಹೇಳಿರಿ Hello, can ಕುಮಾರಸ್ವಾಮಿ. you hear me? ಯಾ ಸರ್ ಟೆಲ್ ಮೀ, ಹೇಳಿ. You see, I have got a knee joint pain. It Okay. has started right from 1 year ಇಂದ. ಓಕೆ ಓಕೆ ನಿಮ್ಮಲ್ಲಿ ಯಾವ ರೀತಿ ಇದೆ ಟ್ರೀಟ್ಮೆಂಟ್? ಸರ್ ಏಜ್ ಎಷ್ಟು ಈಗ? ಏಜ್ ಐ ಆಮ್ 65. 65 ನೀ ಜಾಯಿಂಟ್ ಏನಾದರೂ ಏನಾದರೂ ಆಯ್ತಾ ಸರ್ ಕಾಲ್ಗೆ? ಏನಿಲ್ಲ. ಓಕೆ, ಎಷ್ಟು ವರ್ಷ ಆಗಿದೆ ಸ್ಟಾರ್ಟ್ ಆಗಿ? 1 ಇಯರ್? ಹೆಚ್ಚು ಕಡಿಮೆ 6 months to 8 to 6 months ಆಗಿದೆ. ಓಕೆ, ಇದು ಏಜ್ ರಿಲೇಟೆಡ್ ಡಿಜನರೇಷನೇ ಇರುತ್ತೆ ಸರ್. ಸೊ ನಾವು ವಾಟ್ ವಿ ಡೂ ಇಸ್ ಅ ಪ್ಲಾಸ್ಮಾ ಥೆರಪಿ. ಮಂಡಿಗೆ PRP ಥೆರಪಿ ಅಂತ ಕೊಡ್ತೀವಿ. ಅದು ಯಾವ ಸ್ಟೇಜಲ್ಲಿ ಇದೆಯಾ ಅಂತ ನೋಡಿಕೊಂಡು ಇಷ್ಟು ಸಿಟ್ಟಿಂಗ್ಸ್ ಅಂತ ಕೊಡ್ತೀವಿ. ಎಸ್, ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಈಗಾಗಲೇ PRP ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರೆ. ಇನ್ನು ಈ PRP ಟ್ರೀಟ್ಮೆಂಟ್ನ ಎಷ್ಟು ಕಾಲಾವಕಾಶ ತೆಗೆದುಕೊಳ್ಬೇಕಾಗುತ್ತೆ, ಎಷ್ಟು ಸಮಯಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ ಅಂತ? ಅಂದರೆ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ರಿಪೀಟ್ PRP ಟ್ರೀಟ್ಮೆಂಟ್? ಅಂದರೆ ವಾಟ್ ವಿ ಡೂ ಈಸ್ ಫಸ್ಟ್ ವಿ ಸ್ಟೇಜ್ ದ ಡಿಸೀಸ್. ಸ್ಟೇಜಿಂಗ್ ಮಾಡಿಕೊಂಡು ವಿ ಟ್ರೀಟ್ ಅಟ್ ದ ಟೈಮ್. ಅಂದರೆ ಅರ್ಲಿ ಸ್ಟೇಜ್ ಅವ್ರಿಗೆ 1 or 2 ಸಿಟ್ಟಿಂಗ್ಸ್ ಇರುತ್ತೆ. ಸೆಕೆಂಡ್ ಸ್ಟೇಜ್ 2 or 3, ಥರ್ಡ್ ಸ್ಟೇಜ್ 3 or 4 ಸಿಟ್ಟಿಂಗ್ಸ್ ಇರುತ್ತೆ. ಆ ಥರ ಸ್ಟೇಜಿಂಗ್ ಮಾಡ್ಕೊಂಡು ಎವ್ರಿ 15 days ವೀಡು. ಟೋಟಲ್ 2 months ಡ್ಯೂರೇಷನ್. ಐ ಮೀನ್ ಒನ್ ಸಿಟ್ಟಿಂಗ್ ಅಂದರೆ ಒನ್ ಅದೇ ಒಂದು 15 day ಒಂದೇ ಸಾರಿ ಆಗುತ್ತೆ. 2 ಸಿಟ್ಟಿಂಗ್ಸ್ ಅಂದರೆ ಅದು ಮತ್ತೆ 15 ದಿನಕ್ಕೆ ಇನ್ನೊಂದು ಸರ್ ಮಾಡ್ತೀವಿ. ಆ ಥರ ಎವ್ರಿ 15 daysಗೆ ನಾವು ಒಂದು ಸರ್ ಮಾಡ್ತೀವಿ. ಇದೆಲ್ಲ ಮಾಡಿದ್ಮೇಲೆ ವಿ ಕಾಲ್ ಫಾರ್ ರಿವ್ಯೂ ಆಫ್ಟರ್ 2 months. ಮತ್ತು ರಿಪೀಟ್ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರುತ್ತೆ ಅವ್ರಿಗೆ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ರಿಹ್ಯಾಬಿಲಿಟೇಷನ್ ಅಂದರೆ ಫಿಸಿಯೋಥೆರಪಿ, ಇದು ಕರೆಕ್ಟಾಗಿ ಮಾಡಿಕೊಂಡ್ರೆ ನೋ ನೀಡ್ ಟು ಟೇಕ್ ರಿಪೀಟೆಡ್ಲಿ. ಆ್ಯಕ್ಚುಲಿ ಕರೆಕ್ಟಾಗಿ ಎಫೆಕ್ಟ್ ಬರೋದು PRP ಟ್ರೀಟ್ಮೆಂಟ್ 6 months ಆಗುತ್ತೆ. ಸೊ ಆಫ್ಟರ್ 5 to 6 months ದ ಪೇಷಂಟ್ ಸಿ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ PRP. ಫಸ್ಟಿಂದನೇ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಎಫೆಕ್ಟ್ ಬರೋದು 6 months. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆ್ಯಂಡ್ ಫಿಸಿಯೋಥೆರಪಿ ಇಫ್ ದೇ ಡೂ ಪ್ರಾಪರ್ಲಿ, ನೋ ನೀಡ್ ಟು ರಿಪೀಟ್ ಅಗೇನ್. ಇಫ್ ನೀಡೆಡ್ ಮತ್ತೆ 3 or 5 years ಅದು ಬೂಸ್ಟರ್ ಡೋಸಸ್ ಥರ ಓನ್ಲಿ ಫಾರ್ ಫ್ಯೂ ವೀಡಿಡ್. ಇಷ್ಟು ವರ್ಷದಿಂದ ಓನ್ಲಿ ಒಬ್ರಿಗೋ ಇಬ್ರಿಗೋ ಆ ಥರ ಮಾಡಿದ್ವಿ. ಮತ್ತೆ ಏನಾದರೂ ಬೇಕು, ಮತ್ತೆ ಸೌದಿದೆ, ಮತ್ತೆ ಏನಾದರೂ ಇಂಜುರಿ ಆಗಿದೆ, ಡ್ಯಾಮೇಜ್ ಆದರೆ ಆ ಥರ ನಾವು 1 in 100 ಆ ಥರ ಕೊಟ್ಟಿದ್ವಿ. ಬಟ್ ದಿಸ್ ಕ್ಯಾನ್ ಬಿ ರಿಪೀಟೆಡ್ ಎನ್ ನಂಬರ್ ಆಫ್ ಟೈಮ್ಸ್. ಇದು ಕಾಂಟ್ರಾಂಡ್ ಮಾಡಬಾರ್ದು ಅಂತೆಲ್ಲ ಮಾಡ್ಬೋದು, ಬಟ್ ಬೇಕಾಗಿಲ್ಲ. ನಾವು ಮಾಡಿ ಏನು ಹೇಳ್ತೇವೆ ಅದು ಮಾಡಿದ್ರೆ ದೇ ಕ್ಯಾನ್ ಲೀಡ್ ಅ ಹ್ಯಾಪಿ ಪೈನ್ ಫ್ರೀ ಲೈಫ್. ಎಸ್ ಡಾಕ್ಟರ್, ಇನ್ನಷ್ಟು ಮಾತನಾಡ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಪುಟ್ಟಸ್ವಾಮಿ ಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್, ಮಾತನಾಡಿ. ಡಾಕ್ಟರ್ ಇದ್ದಾರೆ, ಏನು ಆರೋಗ್ಯ ಸಮಸ್ಯೆ ಇದೆ ತಿಳಿಸಿ. ನಮ್ಗೆ ಮಂಡಿ ನೋವು ಮೇಡಮ್. ಒಂದು 3 ತಿಂಗಳಿಂದ ಸಿಕ್ಕಾಪಟ್ಟೆ ಮಂಡಿ ನೋವುಗಳು, 2 ಮಂಡಿನೂ ನೋವು. ಹಾಂ. ಓಕೆ, ಎಷ್ಟು ವಯಸ್ಸು ಈಗ? ಎಷ್ಟು? ನಮ್ಗೆ 61. 61. ಎಷ್ಟು ತಿಂಗಳಾಗಿದೆ? 2 months ಇಂದ. ಓಕೆ ಸರ್, ಇದು 61 years ಅಂದರೆ ಯೂಶ್ವಲಿ 8 ಆಗಿಲ್ಲ ಅಲ್ವಾ? ಏನ್ ಮೇಡಮ್, 8 ಏನು ಆಗಿರಲ್ಲ. ಇದಕ್ಕಿಂತ ಹಿಂಗೇನೆ ನೋವು, ಕುಂತ್ಕೊಳ್ಳೋಕ್ಕಾಗಲ್ದು. ಊತ ಏನಾದರೂ ಇದೆಯಾ ಕಾಲು? ಊತ ಸ್ವಲ್ಪ ಊತ ಅದೇ. ಓಕೆ, ಅದನ್ನು ಅಷ್ಟೇ ವಯಸ್ಸಿಂದ ಬರೋದು. ಮಂಡಿ ಸವಿಯೋದು ಅಂತ ಹೇಳ್ತಾರಲ್ವಾ, ಅದೇ ಇರ್ಬೋದು. ಬನ್ನಿರಿ ಒಂದ್ಸರಿ ಹಾಸ್ಪಿಟಲ್ ಬಂದರೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದಕ್ಕೆ PRP ಥೆರಪಿ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಮೊಣಕಾಲು ನೋವು ಎಷ್ಟು ಕಾಮನ್ ಆಗಿಬಿಟ್ಟಿದೆಯೋ ಅದೇ ರೀತಿ ಈ ಭುಜದ ನೋವು ಕೂಡ ಕಾಮನ್ ಆಗಿಬಿಟ್ಟಿದೆ. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಈ ಡಯಾಬಿಟೀಸ್ ಇರುವಂಥವ್ರು, ಸ್ಪೋರ್ಟ್ಸ್ ಪರ್ಸನ್ಸು, IT ಕಂಪ್ನಿಯಲ್ಲಿ ವರ್ಕ್ ಮಾಡೋವಂಥವ್ರು, ಇವರೆಲ್ಲರೂ ಕೂಡ ಹೇಳ್ತಾನೆ ಇರ್ತಾರೆ ಭುಜ ಪೇನ್ ಸಿಕ್ಕಾಬಟ್ಟೆ ಬರುತ್ತೆ ಅಂತ. ಯಾವ ರೀಸನ್ಗೆ ಈ ರೀತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಸೊ ಭುಜ ನೋವು ಫಸ್ಟ್ ನಾವು ಏಜಿಂದ ಡಿವೈಡ್ ಮಾಡ್ತೀವಿ. ಫಸ್ಟ್ ಅರ್ಲಿ ಯಂಗ್ಸ್ಟರ್ಸ್ ತೊಗೊಳ್ಳಿ. IT ಪರ್ಸನ್ಸ್ ಅಂತ ನೀವೇ ಹೇಳಿದ್ರೆ, ಅವರು ತುಂಬ ಟೈಮ್ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ನಾಟ್ ಟೇಕ್ ಕೇರ್ ಆಫ್ ದ ಶೋಲ್ಡರ್. ಸುಮ್ಮನೆ ಇದು ಹಿಂಗೆ ಮೌಸ್ ಯೂಸ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಶೋಲ್ಡರ್ ಕರೆಕ್ಟ್ ಪೊಸಿಷನಲ್ಲಿ ಇರಬೇಕು ಆ್ಯಂಡ್ ಪ್ರಾಪರಾಗೇ ಮೂವ್ ಮಾಡಬೇಕು. ಅದು ಅವರೇನು ಕೇರ್ ಮಾಡಲ್ಲ. ದೇ ವಿಲ್ ಬಿ ವರ್ಕಿಂಗ್ ಆ್ಯಂಡ್ ದೇ ವಿಲ್ ಬಿ ಬ್ಯುಸಿ ವಿತ್ ದೇರ್ ವರ್ಕ್. ಹಂಗೆ ಅದಕ್ಕೆ ಮೌಸ್ ಶೋಲ್ಡರ್ ಅಂತ ಕಾಮನ್ ಇನ್ ಸಾಫ್ಟ್ವೇರ್ ಪ್ರೊಫೆಷನಲ್ಸ್. ಸೊ ಆ ಕರೆಕ್ಟ್ ಪೋಸ್ಚರ್ ಮೇಂಟೈನ್ ಒಂದು ಮಾಡಲ್ಲ. ಆ್ಯಂಡ್ ದೇ ವಿಲ್ ಬಿ ಯೂಸಿಂಗ್ ಎ ಲಾಟ್. ಸ್ಪೋರ್ಟ್ಸ್ ಪರ್ಸನ್ ತೊಗೊಂಡ್ರೆ ಈ ಶೋಲ್ಡರ್ ಜಾಯಿಂಟ್ ದಿಸ್ ಈಸ್ ಡಿಫರೆಂಟ್ ಫ್ರಮ್ ದ ಅದರ್ ಜಾಯಿಂಟ್ಸ್. ಇದು 180 degrees ಮೂವ್ ಆಗುತ್ತೆ. ಸೊ ಇಟ್ ನಾಟ್ ಲೈಕ್ ಅದರ್ ಜಾಯಿಂಟ್ಸ್. ಓನ್ಲಿ ಎವ್ರಿ ಜಾಯಿಂಟ್ 90 degrees ಆ ಥರ ಇದೆ. ಬಟ್ ಇದು ಎಲ್ಲ ಅಂದರೆ ಟೋಟಲ್ ಆಗಿ ಮೂವ್ ಆಗಿಬಿಡುತ್ತೆ. ಇದರಿಂದ ಇಂಜುರೀಸ್ ಕಾಮನ್ ಈ ಜಾಯಿಂಟ್ಗೆ. ಇಂಜುರೀಸ್ ಅಂದರೆ ನಾಟ್ ದ ಜಾಯಿಂಟಲ್ಲೆಲ್ಲ, ಜಾಯಿಂಟ್ ಸೈಡಲ್ಲಿ ಇರುತ್ತೆ ಮಸಲ್ಸ್. ಇದು ರೊಟೇಟರ್ ಕಫ್ ಮಸಲ್ಸ್ ಅಂತ 4 ಇರುತ್ತೆ, ವಿಚ್ ಸಪೋರ್ಟ್ಸ್ ದ ಜಾಯಿಂಟ್. ಸೊ ಯಂಗ್ಸ್ಟರ್ಸಲ್ಲಿ ಪೇಯ್ನ್ ಬರೋದು ಕಾಮನ್ ರೀಸನ್ ಈ ರೊಟೇಟರ್ ಕಫ್ ಮಸಲ್ ಇಂಜುರಿಯಿಂದ ಬರುತ್ತೆ. ಸೊ ವಿಚ್ ಸಪೋರ್ಟ್ಸ್ ದ ಜಾಯಿಂಟ್. ಇದು ಯಂಗ್ಸ್ಟರ್ಸಲ್ಲಿ. ಆ್ಯಂಡ್ ಈವನ್ ಮೈ ಮೌಸ್ ಶೋಲ್ಡರ್ ಲೈಕ್ ಇವರು ಸಾಫ್ಟ್ವೇರ್ಸ್ ಪ್ರೊಫೆಷ್ನಲ್ಸಲ್ಲಿ ಈ ಸೂಪ್ರಾಸ್ಪೈನೇಟಸ್ ಅಂತ ಇರೋ ಮಸಲ್ ತುಂಬ ಕಾಮನ್ ಆಗಿ ಟೇರ್ ಆಗುತ್ತೆ. ಇದು ಟೇರ್ ಆದರೆ ಇಟ್ ಮೇ ಬಿ ಪಾರ್ಷಲ್ ಆರ್ ಕಂಪ್ಲೀಟ್ ಟೇರ್ ಆದರೆ ದೇ ವಿಲ್ ಅಂಡರ್ಗೋ ಸರ್ಜರಿ.
ಪಾರ್ಷಿಯಲ್ ಇದ್ದರೆ ದೇ ಡೋಂಟ್ ಡೂ ಎನಿಥಿಂಗ್, ದೇ ಆರ್ ನಾಟ್ ದ ಕೇಸ್ ಫಾರ್ ಸರ್ಜರಿ ಆಲ್ಸೋ. ಸರ್ಜರಿನೂ ಮಾಡೋಕ್ಕಾಗಲ್ಲ, ಅವ್ರು ಫಿಸಿಯೋಥೆರಪಿ ಮಾಡ್ಕೊಳ್ಳಿ, ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳಿ, ಹಂಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೂ ನೋವು ಕಮ್ಮಿ ಆಗಲ್ಲ, ದೇ ವಿಲ್ ನಾಟ್ ಗೆಟ್ ಎನಿ ಸೊಲ್ಯೂಷನ್ ಫ್ರಮ್ ಎನಿ ಅದರ್ ಡಾಕ್ಟರ್ಸ್. ಸೊ ವಾಟ್ ವಿ ಡೂ ಈಸ್ ವಿ ಸಿ ದ ಟೇರ್ ಎಷ್ಟಿದೆಯಾ ಅಂತ ನೋಡ್ತೀವಿ. ಆ ಟೇರ್ ಎಷ್ಟಿದೆಯಾ ನೋಡಿಕೊಂಡು ಡಿಪೆಂಡಿಂಗ್ ಆನ್ ದ ಗ್ಯಾಪ್ ವಿ ಡಿಸೈಡ್ ಹೌ ಮೆನಿ ಸಿಟ್ಟಿಂಗ್ಸ್ ಆಫ್ PRP ನೀಡೆಡ್. ಸೊ ನಾವು ಅಂಡರ್ ಇಮೇಜಿಂಗ್ ಗೈಡೆನ್ಸ್ ಅಲ್ಲಿ ಕರೆಕ್ಟಾಗಿ ಎಲ್ಲಿ ಟೇರ್ ಇದೆಯೋ ಅಲ್ಲಿ ಕರೆಕ್ಟಾಗಿ PRP ಕೊಟ್ಟಿದ್ರೆ ಅದು ಹೀಲ್ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಟೈಮ್ ಆಫ್ಟರ್ 1 month ವಿ ಕಾಲ್ ದೆಮ್, ಹೀಗೆ ಇಂಪ್ರೂವ್ಮೆಂಟ್ ಎಷ್ಟಿದೆ, ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಇನ್ನೊಂದು ಸಿಟ್ಟಿಂಗ್ ಮಾಡ್ತೀವಿ. ಆ ಥರ ನಾವು ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಈವನ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಏನಾದರೂ ಇಂಜುರಿ ಆದ್ರೇನು that they will actually treatment ಆದಮೇಲೆ ರಿಹ್ಯಾಬಿಲಿಟೇಷನ್ ಇರುತ್ತೆ. they will be strengthening exercises for the shoulder and after that they can go back to the sports also. ತುಂಬ ಕಾಮನ್ ಆಗೇ ಹೋಗ್ತಾರೆ. ಆ್ಯಂಡ್ ಓಲ್ಡ್ ಏಜಲ್ಲಿ ತೊಗೊಳ್ಳಿ, ಓಲ್ಡ್ ಏಜ್ 50-60 ಮೇಲೆ ಮಂಡಿ ನೋವು ಥರನೇ ಭುಜದಲ್ಲಿ ಜಾಯಿಂಟ್ ಗ್ಲೀನೋ ಹಿಮೊರಲ್ ಜಾಯಿಂಟ್ ಅಂತ ಆ ಜಾಯಿಂಟ್ ಸವ್ಯುತ್ತೆ, ಅಲ್ಲಿ ಕಾರ್ಟಿಲೇಜ್ ಹೋಗುತ್ತೆ, ಆ ಥರ ಅದರಿಂದನೂ ನೋವು ಬರುತ್ತೆ. ಆ್ಯಂಡ್ ಡಯಾಬಿಟಿಸ್ ಅಂತ ನೀವು ಹೇಳಿದರು, ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ಫ್ರೋಝನ್ ಶೋಲ್ಡರ್ ಅವ್ರಿಗೆ ಏಟ್ ಆಗಲ್ಲ, ಮಂಡಿ ಸೋದಲ್ಲ, ಬಟ್ ಏನಂದರೆ ಕ್ಯಾಪ್ಸೂಲ್ ಅರೌಂಡ್ ಜಾಯಿಂಟ್ಗೆ ಒಂದು ಕ್ಯಾಪ್ಸೂಲ್ ಇರುತ್ತೆ, ಆ ಕ್ಯಾಪ್ಸೂಲ್ ಸ್ಟಿಫ್ ಆಗಿಬಿಡುತ್ತೆ, ಅದರಿಂದ ಅಡೆಸಿವ್ ಕ್ಯಾಪ್ಸುಲೇಟ್ ಫ್ರೋಝನ್ ಶೋಲ್ಡರ್ ಅಂತ ಹೇಳಿ. ಸೊ ಡಿಫ್ರೆಂಟ್ ರೀಸನ್ಸ್ ನಾವು ಫಸ್ಟ್ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಂಡು ವಿ ಟ್ರೀಟ್ ಆಲ್ ಕಂಡೀಷನ್ಸ್ ಎಕ್ಸೆಪ್ಟ್ ಒಂದೊಂದು ಕಂಡೀಷನ್ ಮಾತ್ರ ಸರ್ಜರಿ ಮಾಡಲೇಬೇಕು. ಅದರ್ ದ್ಯಾನ್ ದಟ್ ಭುಜ ನೋವಿಗೆ ಸೊ ದೇ ಗೆಟ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿತ್ PRP. ವಂಡರ್ಫುಲ್ ಇರುತ್ತೆ. ಎಸ್ ಡಾಕ್ಟರ್, ಭುಜದ ನೋವಿನ ಬಗ್ಗೆ, ಮೊಣಕಾಲು ನೋವಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಯಾವೆಲ್ಲ ರೀಸನ್ಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು ಎಪಿಯೋನಲ್ಲಿ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಹಾಗಾದರೆ? ಫಸ್ಟ್ ನಾನು ಫ್ರೋಝನ್ ಶೋಲ್ಡರ್ ಬಗ್ಗೆ ಹೇಳ್ತೀನಿ. ಫ್ರೋಝನ್ ಶೋಲ್ಡರ್ಗೆ ಅಲ್ಲಿ ಕ್ಯಾಪ್ಸೂಲ್ ಒಂದು ಸ್ಟಿಫ್ ಆಗಿಬಿಡುತ್ತೆ, ಅಡೇಷನ್ಸ್ ಫಾರ್ಮ್ ಆಗುತ್ತೆ ಒಳಗೆ ಜಾಯಿಂಟಲ್ಲಿ. ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಹೈಡ್ರೋಡೈಲಟೇಷನ್ ಅಂತ ಮಾಡ್ತೀವಿ. ಹೈಡ್ರೋಡೈಲಟೇಷನ್ ಅಂದರೆ ಅಲ್ಲಿ ಏನೇನು ಅಡಿಷನ್ಸ್ ಆಗಿದೆಯೋ ಕ್ಯಾಪ್ಸೂಲ್ ಎಲ್ಲ ರಿಲೀಸ್ ಮಾಡಿಬಿಟ್ಟು ವಿ ಮೂವ್ ವಿತ್ ಜಾಯಿಂಟ್. ಸೆಕೆಂಡ್ ಸಿಟ್ಟಿಂಗಿಂದ ಅವ್ರಿಗೆ ಬೇಕಂದರೆ 1 or 2 ಸಿಟ್ಟಿಂಗ್ಸ್ ಆಫ್ PRP ಕೊಡ್ತೀವಿ. ಈಗ ರೊಟೇಟರ್ ಕಫ್ ಮಸಲ್ಸ್ ಏನಾದರೂ ಟೇರ್ ಇದ್ದರೆ ಅವ್ರ ಲಿಗಮೆಂಟ್ ಟೇರ್ ಏನಾದರೂ ಅವ್ರ ಟೆಂಡಾನ್ ಟೇರ್, ಎನಿ ಟೆಂಡಾನ್ ಟೇರ್ಗೆ ನಾವು ವಿ ಪ್ರಾಕ್ಟೀಸ್ ಮೇನ್ಲಿ ಪ್ಲಾಸ್ಮಾ ಥೆರಪಿ, PRP ಥೆರಪಿ. ವಿ ಯೂಸ್ ದ ಪೇಷಂಟ್ಸ್ ಓನ್ ಬ್ಲಡ್ ಟು ರಿಪೇರ್ ದ ಡ್ಯಾಮೇಜ್ಡ್ ಟಿಶ್ಯೂ. ಸೊ ಅದರಿಂದ ಸೊ ಎಪಿಯಾನ್ ಮೋಸ್ಟ್ಲಿ ಫಾಲೋಸ್ ದ PRP ಥೆರಪಿ. ಆ್ಯಂಡ್ ಒಂದೊಂದು ಕಂಡೀಷನ್ಸ್ಗೆ PRP ವರ್ಕ್ ಆಗಲ್ಲ. ಮಂಡಿಯಲ್ಲಿ ತುಂಬ ನೋವಿರುತ್ತೆ, ಪೇಯ್ನ್ ಕಂಟ್ರೋಲ್ ಆಗಲೇಬೇಕು ಅವ್ರಿಗೆ. ಪೇಯ್ನ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಅವ್ರು ಫಿಸಿಯೋಥೆರಪಿ ಮಾಡೋಕ್ಕೆಲ್ಲ ಕಷ್ಟ ಇರುತ್ತೆ. ಅವ್ರಿಗೆ ಫಸ್ಟ್ ನಾವು RF ಅಬ್ಲೇಷನ್ ಅಂತ ಮಾಡ್ತೀವಿ. ಆ್ಯಂಡ್ ವಿ ಟ್ರೀಟ್ ಮೈಗ್ರೇನ್ ವಿತ್ ಬೊಟಾಕ್ಸ್ ಆ್ಯಂಡ್ ಸಿಲಿಯಾಕ್ ಪ್ಲೆಕ್ಸಸ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಬ್ಲಾಕ್ಸ್ ಥರ ಮಾಡ್ತೀವಿ. ಸೊ ಡಿಫ್ರೆಂಟ್ ಡಿಪೆಂಡಿಂಗ್ ಆನ್ ಬಟ್ ಏನೋ ಜಾಯಿಂಟ್ಸ್ಗೆ ಮಸಲ್ಸ್ ಲಿಗಮೆಂಟ್ಸ್ ಇದೆಲ್ಲ ವಿ ಫಾಲೋ PRP ಥೆರಪಿ ಓನ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್. ಎಸ್ ಡಾಕ್ಟ್ರ್, ಇನ್ನು ಈ PRP ಟ್ರೀಟ್ಮೆಂಟ್ ಆದ ಬಳಿಕ ಆಫ್ಟರ್ ಟ್ರೀಟ್ಮೆಂಟ್ ಯಾವ ರೀತಿಯಾದಂತಹ ಸೆಲ್ಫ್ ಕೇರ್ ಮಾಡ್ಕೋಬೇಕಾಗುತ್ತೆ ಪೇಷಂಟ್? ಡಿಪೆಂಡಿಂಗ್ ಆನ್ ದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಹೂ ಆರ್ ದ ವ್ಯೂವರ್ಸ್ ಯಾರು ನೋಡ್ತಾ ಇದ್ರು, ಜಾಯಿಂಟ್ ಆರ್ ಎನಿ ಮಸಲ್ ಟೇರ್ ನಾವು ಟ್ರೀಟ್ ಮಾಡ್ತೀವಿ, ಬಟ್ ಪೇಷಂಟ್ಗೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು ಮೇಂಟೆನೆನ್ಸ್ ಹೇಗೆ ಮೇಂಟೈನ್ ಮಾಡ್ಕೋಬೇಕು ನಾವು ಅದು ಹೇಳ್ತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಥಿಂಗ್ ಈಸ್ ಎಕ್ಸಸೈಸಸ್. ವಿ ಟೀಚ್ ದ ಸ್ಟ್ರೆಂಥನಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅರೌಂಡ್ ದ ಜಾಯಿಂಟ್. ಮಂಡಿ ತೊಗೊಂಡ್ರೆ ಇದು ಕ್ವಾಡ್ರೆಂಟ್ಸ್ ಥರ ಇರುತ್ತೆ ಅರೌಂಡ್ ದ ಜಾಯಿಂಟ್, ತೈ ಮತ್ತು ಲೆಗ್ಗಲ್ಲಿ. ಮತ್ತು ಶೋಲ್ಡರ್ ತೊಗೊಂಡ್ರೆ ಅರೌಂಡ್ ದ ರೊಟೇಟರ್ ಕಫ್ ಮತ್ತು ಇಲ್ಲಿ ಆರ್ಮ್ ಮಸಲ್ಸ್ ಎಲ್ಲ ಸ್ಟ್ರೆಂಥನಿಂಗ್. ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರುತ್ತೆ. ಆ್ಯಂಡ್ ಡೋಸ್ ಫಾರ್ ಎವ್ರಿ ಜಾಯಿಂಟ್. ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಆ ಜಾಯಿಂಟ್ ಬಗ್ಗೆ ಯಾವ ಜಾಯಿಂಟ್ ಟ್ರೀಟ್ ಮಾಡಿ, ಬೆನ್ನು ಟ್ರೀಟ್ ಮಾಡಿದ್ರೂ ಅಷ್ಟೇ. ಸೊ ಇದು ಮಾಡಬೇಕು. ಸೊ ದಿಸ್ ಫಾರ್ ಎಕ್ಸಾಂಪಲ್ ಸ್ಪೈನ್ ಟ್ರೀಟ್ ಮಾಡಿದ್ರೆ ದ ಪೋಸ್ಚರ್ ಒಂದು ಮೈಂಟೈನ್ ಮಾಡ್ಕೋಬೇಕು. ಆ್ಯಂಡ್ ಬಗ್ಗಿ ಮಾಡೋ ಕೆಲಸ ಕಮ್ಮಿ ಮಾಡಬೇಕು. ಆ್ಯಂಡ್ ಲಿಫ್ಟಿಂಗ್ ವೆಯ್ಟ್ ಇವು ಕಮ್ಮಿ ಮಾಡಬೇಕು, ವಿಚ್ ಎಫೆಕ್ಟ್ಸ್ ದ ಸ್ಪೈನ್. ಓಲ್ಡ್ ಏಜ್ ಪೇಷಂಟ್ಸ್ಗೆ ದಿಸ್ ಹ್ಯಾಸ್ ಟು ಬಿ ಫಾಲೋಡ್. ಯಂಗ್ಸ್ಟರ್ಸ್ ಇದ್ದರೆ ದೇ ವಿಲ್ ಹ್ಯಾವ್ ದ ಮಸಲ್ ಬಲ್ಕ್, ಅವ್ರಿಗೆ ಅಷ್ಟೊಂದು ತೊಂದರೆ ಇಲ್ಲ. ಬಟ್ ಓಲ್ಡ್ ಏಜ್ ಪೇಷಂಟ್ಸ್ಗೆ ವಿ ಡೆಫಿನೆಟ್ಲಿ ಈ ಥರ ನೀವು ಮಾಡಿ ಮತ್ತೆ ತೊಂದರೆನೇ ಆಗಲ್ಲ ಅಂತ ಎವ್ರಿಥಿಂಗ್ ಡೋನ್ಸ್ ಇರುತ್ತೆ. ಫಿಸಿಯೋಥೆರಪಿ ಇರುತ್ತೆ. ಒಬೇಸ್ ಪೇಷಂಟ್ಸ್ಗೆ ಅವರು ವೆಯ್ಟ್ ಕಮ್ಮಿ ಆಗಬೇಕು. ಸೊ ವಿ ಗಿವ್ ಎ ಪ್ರಾಪರ್ ಚಾರ್ಟ್, ವಿ ಸಿ ದಟ್ ವೆಯ್ಟನ್ನು ಕಮ್ಮಿ ಆಗೇ ಥರ ನೋಡ್ತೀವಿ. ಆ್ಯಂಡ್ ಇನ್ ದಟ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ವಿ ಟ್ರೀಟ್ ಎನಿ ಜಾಯಿಂಟ್ ಆರ್ ಎನಿಥಿಂಗ್. ಎಸ್ ಡಾಕ್ಟರ್, ಇನ್ನು ಎಷ್ಟು ದಿನಗಳ ಕಾಲ ಈ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ? ಲಾಂಗ್ ಪ್ರೋಸೆಸ್ ಏನಾದರೂ ಇರುತ್ತಾ? ನಾನು ಓನ್ಲಿ ಸೊ ಮ್ಯಾಕ್ಸಿಮಮ್ 5 to 6 ಅಂದರೆ ಡಿಸೈನ್ ರೇಟ್ ಅಂದರೆ ಗ್ರೇಡ್ 3 ಆರ್ ಅರ್ಲಿ ಗ್ರೇಡ್ 4 ಇರೋರಿಗೆ 4 to 5 ಸಿಟ್ಟಿಂಗ್ಸ್ ಕೊಡ್ತೀವಿ ಅಷ್ಟೇ. ಅದಾದಮೇಲೆ 2 months ರಿವ್ಯೂ ಕೊಡ್ತೀವಿ. ಆ್ಯಂಡ್ ಇಫ್ ಆ 2 months ರಿವ್ಯೂಲಿ ವಿ ಸಿ ಅಗೇನ್ ಆನ್ ದ ಜಾಯಿಂಟ್ ಹೇಗಿದೆ, ಅವ್ರ ಮಸಲ್ಸ್ ಎಲ್ಲ ಹೌ ಈಸ್ ಈ ಡೂಯಿಂಗ್,
ವಾಕಿಂಗ್ ಸ್ಟೈಲ್ ಹೇಗಿದೆ, ಏನಾದರೂ ಗೇಟ್ ಏನಾದರೂ ಕರೆಕ್ಷನ್ ಬೇಕು, ಎವ್ರಿಥಿಂಗ್ ವಿ ಸೇ. ಆ್ಯಂಡ್ ಆಫ್ಟರ್ 2 months ಇಫ್ ಎನಿಥಿಂಗ್ ಈಸ್ ನೀಡೆಡ್ ಓನ್ಲಿ ವಿಲ್ ಕಾಲ್ ದಮ್ ಬ್ಯಾಕ್, ಅದರ್ವೈಸ್ ನೋ ನೀಡ್ ಟು ಕಮ್ ಬ್ಯಾಕ್ ಆಲ್ಸೋ. ಏನಾದರೂ ಬೇಕು ಅಂದರೆ ಮತ್ತೆ ಏನಾದ್ರು ತೊಂದರೆ ಬಂದ್ರೂ ನಾವು ಮತ್ತೆ ಇಫ್ ದೇ ಕಮ್ ಟು ಅಸ್ ದೆನ್ ವಿ ಟ್ರೀಟ್ ಅಗೇನ್. ಬಟ್ ಯೂಶ್ವಲಿ ಅವಶ್ಯಕತೆ ಏನಿರಲ್ಲ, 2 months ಆದಮೇಲೆ ಮತ್ತೇನು ಬರೋದೂ ಬೇಕಾಗಿಲ್ಲ ಅವರು. ಎಸ್ ಡಾಕ್ಟರ್, ಇನ್ನು ಈಗಾಗಲೇ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಯಾರು ಬೇಕಾದರೂ ಈ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು, ದೊಡ್ಡವರಲ್ಲದೆ ಚಿಕ್ಕ ಮಕ್ಕಳು ಕೂಡ ಈ PRP ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ಅಂತ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ ಫ್ಯೂಚರಲ್ಲಿ, ಕಾಂಪ್ಲಿಕೇಶನ್ಸ್ ಎದುರಾಗೋದಿಲ್ವಾ ಅಂತ? ಬಿಕಾಸ್ PRP ಥೆರಪಿ ತಗೊಳ್ಳಿ, PRP ಥೆರಪಿಯಲ್ಲಿ ನಾವು ಯೂಸ್ ಮಾಡಿದ್ದು ಪೇಷಂಟ್ ಓನ್ ಬ್ಲಡ್ ಆ್ಯಂಡ್ ವಿ ಡೋಂಟ್ ಮಿಕ್ಸ್ ಎನಿ ಮೆಡಿಸಿನ್ ಆರ್ ಕೆಮಿಕಲ್ ಇನ್ ಟು ದಟ್ ಪ್ಲಾಸ್ಮಾ. ಸೊ ಪ್ಲಾಸ್ಮಾ ಪೇಷಂಟ್ ಓನ್ ಬ್ಲಡ್ದೇ ಪೇಷಂಟ್ಗೆ ಕೊಡ್ತೀವಲ್ವ, 100 ಅಲ್ಲ 200% ಸೇಫ್ ಅಂತ ಹೇಳ್ಬೋದು. ಆ್ಯಂಡ್ ಬಟ್ ಇಟ್ ಶುಡ್ ಬಿ ಡನ್ ಇನ್ ಸ್ಟೆರೈಲ್ ಪ್ರಿಕಾಷನ್ಸ್. ಅಂದರೆ ದ ವೇ ವಿ ಟೇಕ್ ದ PRP ಒಂದು ಅಂದರೆ ಸ್ಟೆರೈಲ್ ಪ್ರಿಕಾಷನ್ಸ್, ಅಂದರೆ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡ್ಕೋಬೇಕು. ಆ್ಯಂಡ್ ವಿ ಡೂ ದಿಸ್ ಪ್ರೊಸೀಜರ್ ಇನ್ ದ OT. ನಾವೇನು ಆಪ್ರೇಷನ್ ಅದು OP ಅಂದರೆ ಔಟ್ ಪೇಷಂಟ್ ಥರ ಮಾಡಲ್ಲ, ಆಪ್ರೇಷನ್ ಥಿಯೇಟ್ರಲ್ಲೇ ಸ್ಟೆರೈಲ್ ಪ್ರಿಕಾಷನ್ಸಲ್ಲೇ ಮಾಡ್ತೀವಿ. ಸೊ ಇನ್ಫೆಕ್ಷನ್ ಚಾನ್ಸಸ್ ತುಂಬ ಕಮ್ಮಿ, ಅಂದರೆ ದಟ್ ಇಸ್ 0%, 100% ಸೇಫೆಸ್ಟ್ ಪ್ರೊಸೀಜರ್. ಎಸ್ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ ಸರ್ಜರಿ ಮಾಡಿಸಿದ್ರೇನೆ ಈ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮೊಣಕಾಲು ನೋವು ಆಗಿರ್ಬೋದು ಕಡಿಮೆ ಆಗೋದಿಲ್ಲ, ಅಂಥದ್ರಲ್ಲಿ ಸ್ಮಾಲ್ ಇಂಜೆಕ್ಷನ್ ಇಂದ ಯಾವ ರೀತಿಯಪ್ಪ ಸಾಧ್ಯ ಪೇನ್ ಕಡಿಮೆ ಆಗೋದಕ್ಕೆ ಅಂತ ಏನು ಹೇಳ್ತೀರಾ ಡಾಕ್ಟರ್? ಸೊ ದಟ್ ಈಸ್ ವಾಟ್ ಐ ಸೆಡ್ ನೋ. ಇದು ಡಿಜನರೇಟೆಡ್ ಜಾಯಿಂಟ್, ಮಂಡಿ ನೋವು ಸೌದಿದೆ ಅಂತ ಹೇಳ್ತೀವಿ. ಸೌದಿದೆ ಅಂತ ಏನಂದರೆ ದ ಕಾರ್ಟಿಲೇಜ್ ಥಿನ್ಡ್ ಔಟ್. ಸೊ ಇಫ್ ಯು ರೀಗ್ರೋ ಅಂದರೆ ಅದೇನೇನು ಡ್ಯಾಮೇಜ್ ಆಗಿದೆ ಅದು ಮತ್ತೆ ಬಂದರೆ ಅವ್ರಿಗೆ ನೋವು ಕಮ್ಮಿ ಆಗುತ್ತೆ. ಸೊ ವಾಟ್ ವಿ ಡೂ ಈಸ್ ವಿ ರೀಜನರೇಟ್ ದ ಡ್ಯಾಮೇಜ್ಡ್ ಕಾರ್ಟಿಲೇಜ್. ಇದರಿಂದ ಅದು ಡ್ಯಾಮೇಜ್ ಕಾರ್ಟಿಲೇಜ್ ಏನೇನು ಹೋಗಿದೆ ಅದು ಮತ್ತೆ ಬಂದರೆ ನೋವು ಕಮ್ಮಿ ಆಗುತ್ತೆ. ಬಿಕಾಸ್ ಆಫ್ ಫಿಸಿಯೋಥೆರಪಿ ದೇ ವಿಲ್ ಗೆಟ್ ದ ಸ್ಟ್ರೆಂತ್ ಆಲ್ಸೋ. ಸೊ ಸ್ಮಾಲ್ ಇಂಜೆಕ್ಷನ್ಸ್ ಓನ್ಲಿ ವಿಲ್ ಡೂ ಎ ಮಿರಾಕಿಲ್ ಆ್ಯಕ್ಚುಲಿ. ನೋ ನೀಡ್ ಟು ಅಂಡರ್ ಇದು ಕರೆಕ್ಟಾಗಿ ಟೈಮಲ್ಲಿ ತೊಗೊಂಡ್ರೆ ಸರ್ಜರಿನೂ ಫ್ಯೂಚರಲ್ಲಿ ಅವಾಯ್ಡ್ ಮಾಡ್ಬೋದು. ವಿ ಕ್ಯಾನ್ ಡೆಫಿನೆಟ್ಲಿ ಸೇ ವಿ ಕ್ಯಾನ್ ಅವಾಯ್ಡ್ ದ ಸರ್ಜರಿ. ಎಸ್ ಡಾಕ್ಟರ್, ಇನ್ನು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಇಂಜುರೀಸ್ ಆಗಿರುತ್ತೆ. ಆ ಸಂದರ್ಭಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಆ ಪೇಯ್ನು ಹೋಗಿರುತ್ತೆ, ಬಟ್ ಆಫ್ಟರ್ ಒಂದು 2 years 3 years ಆದಮೇಲೆ ಆ ಪೇಯ್ನ್ ಮತ್ತೆ ಬರುತ್ತೆ. ಅಂಥವ್ರಿಗೂ ಕೂಡ ಈ PRP ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ ಅಂತ? ಡಿಪೆಂಡಿಂಗ್, ಡೆಫಿನೆಟ್ಲಿ. ಸೊ ಆಕ್ಸಿಡೆಂಟ್ಸ್ ಆಗಿ ಏನು ಡ್ಯಾಮೇಜ್ ಆಗಿದೆ ನೋಡಬೇಕು. ಇಫ್ ಇಟ್ಸ್ ಎ ನರ್ವ್ ಡ್ಯಾಮೇಜ್ ವಿ ಕಾನ್ ಡೂ ಎನಿಥಿಂಗ್. ಇಫ್ ಇಟ್ಸ್ ಅ ಮಸಲ್ ಆರ್ ಟೆಂಡಾನ್ ಆರ್ ಲಿಗಮೆಂಟ್ ಎನಿಥಿಂಗ್ ಕಂಪ್ಲೀಟಾ ಪಾರ್ಷಿಯಲ ನೋಡ್ಕೊತೀವಿ. ಪಾರ್ಷಿಯಲ್ ಟೇರ್ಸ್ ಡೆಫಿನೆಟ್ಲಿ PRP ವರ್ಕ್ ಆಗುತ್ತೆ. ಕಂಪ್ಲೀಟ್ ಟೇರ್ಸ್ ಏನಾದರೂ ಲಿಗಮೆಂಟ್ ಕಂಪ್ಲೀಟ್ ಟೇರ್ ಏನಾದರೂ ಫುಲ್ ಬ್ರೇಕ್ ಆಗಿಬಿಟ್ರೆ ಡಿಪೆಂಡಿಂಗ್ ಅವರು ಅಂದರೆ ಇನ್ಸ್ಟೆಬಿಲಿಟಿ ಆ ಥರ ಏನು ನೋಡಿಕೊಂಡು ಅದನ್ನು ಟ್ರೀಟ್ ಮಾಡ್ತೀವಿ. ಬಟ್ ಕಂಪ್ಲೀಟ್ ಟೇರ್ ಇರೋರಿಗೆ ಸರ್ಜರಿ ವಿಲ್ ಬಿ ದ ಬೆಸ್ಟ್. ಸೊ ಆ ಥರ ಅವ್ರಿಗೂ ನಾವು ಮಾಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಆಕ್ಸಿಡೆಂಟ್ಗಳಿಗೆ ಎಷ್ಟು ಕಾಮನ್ ಪೇನ್ ಇರುತ್ತೋ ಅದೇ ರೀತಿ ಸ್ಪೋರ್ಟ್ಸ್ ವುಮೆನ್ಸ್ಗೂ ಕೂಡ ಅಷ್ಟೇ ರೀತಿಯಾದಂತಹ ಕಾಮನ್ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ. ಅದೇ ರೀತಿ ಆಮೇಲೆ ಒಂದಷ್ಟು ಗಾಯಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ PRP ಟ್ರೀಟ್ಮೆಂಟ್ ಅಂತ? ಸೊ PRP ಫಸ್ಟ್ ಸ್ಟಾರ್ಟ್ ಆಗಿರೋದೇ ಯೂಸಿಂಗ್ ಟು ಟ್ರೀಟ್ ದ ಇಂಜುರೀಸ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ಸ್. ಇದು US ಅಲ್ಲಿ UK ಅಲ್ಲಿ ಸ್ಟಾರ್ಟ್ ಆಗಿರೋದೆ. ಹೈ ಪ್ರೊಫೈಲ್ ಅಥ್ಲೆಟ್ಸ್ಗೆಲ್ಲ ಇದು ಟ್ರೈ ಮಾಡೋಣ ಅಂತ ದೇ ಟ್ರೈಡ್ ಫಾರ್ ದಟ್ ಆ್ಯಂಡ್ ದಿಸ್ ಈಸ್ ಎಕ್ಸಲೆಂಟ್. ಸ್ಪೋರ್ಟ್ಸ್ ಪರ್ಸನ್ ದಿಸ್ ಈಸ್ ಎ ಗಿಫ್ಟ್ ಅಂತಾನು ಹೇಳ್ಬೋದು. ಏನು ಇಂಜುರಿ ಆದ್ರೂ ಕಂಪ್ಲೀಟ್ ಅಂದರೆ ಸರ್ಜರಿ ಮಾಡಿಬಿಡ್ತಾರೆ. ಆ್ಯಂಡ್ ಸ್ಮಾಲ್ ಟೇರ್ಸ್ ಒಂದೊಂದು ಸಾರಿ ಏನಾಗುತ್ತೆ ವೇರ್ ಆ್ಯಂಡ್ ಟೇರ್, ದಟ್ ಈಸ್ ನಾಟ್ ಎ ಟೇರ್, ತುಂಬ ರಿಪೀಟೆಡ್ ಯೂಸಿಂದ ಟೆನ್ನಿಸ್ ಎಲ್ಬೋ ಆಗಲಿ ರಿಪೀಟೆಡ್ ಯೂಸಿಂದ ಇಲ್ಲೊಂದು ಚಿಕ್ಕ ಒಂದು ಸ್ಮಾಲ್ ಮೈಕ್ರೋ ಟೇರ್ಸ್ ಬಂದುಬಿಡುತ್ತೆ. ಆ ಥರ ಇದು ನಾವು PRP ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ಫಾರ್ ಆಲ್ ದ ಸ್ಪೋರ್ಟ್ಸ್ ಪರ್ಸನ್. ದಿಸ್ ಈಸ್ ಎ ಗಿಫ್ಟ್ ಆ್ಯಕ್ಚುಲಿ. ಎಸ್ ಡಾಕ್ಟರ್, ಇನ್ನು ಈ ಸರ್ಜರಿಗೂ PRP ಟ್ರೀಟ್ಮೆಂಟ್ಗೂ ಯಾವ ರೀತಿಯಾದಂತಹ ಡಿಫ್ರೆಂಟ್ ಇರುತ್ತೆ ಅಂತ? ಸೊ ಸರ್ಜರಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. PRP ಏನಂದರೆ ದಿಸ್ ಈಸ್ ನಾನ್ ಸರ್ಜಿಕಲ್ ಅಂದರೆ ನೋ ಕಟ್, ಇನ್ಸಿಷನ್ ಇಲ್ಲ ಅಂದರೆ ಬ್ಲಡ್ ಲಾಸ್ ಇಲ್ಲ. ಆ್ಯಂಡ್ ಇಫ್ ದೆರ್ ಈಸ್ ನೋ ಬ್ಲಡ್ ಲಾಸ್, ನೋ ಇನ್ಸಿಷನ್, ದ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಈಸ್ ನಿಲ್. ಆ್ಯಂಡ್ ಎವ್ರಿಥಿಂಗ್ ವಿ ಡೂ ವಿತ್ ಎ ಸ್ಮಾಲ್ ಇಂಜೆಕ್ಷನ್. ಸೊ ಇಂಜೆಕ್ಷನ್ ಅಲ್ವಾ, ಪೇಷಂಟ್ ಅಡ್ಮಿಟ್ ಆಗ್ತಾರೆ, ಒಂದು 2 to 3 hours ದೇ ಸ್ಟೇ ಒಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ ಮತ್ತು ದೇ ಗೋ ಬ್ಯಾಕ್ ಟು ದ ವರ್ಕ್. ಅವ್ರಿಗೆ ಈವನ್ ಆಫ್ಟರ್ ದ ಟ್ರೀಟ್ಮೆಂಟ್ ಬೆಡ್ ರೆಸ್ಟ್ ಏನಿರಲ್ಲ, ಡೂ ಸ್ಟೋನ್ಸ್ ಮಾತ್ರ ಹೇಳ್ತೀವಿ, ಇದು ಮಾಡಿ ಇದು ಮಾಡಬಾರ್ದು ಅಂತ ಆ ಥರ ಹೇಳ್ಕೊಡ್ತೀವಿ. ಸೊ ಕಂಪ್ಲೀಟ್ ಸೇಫ್ ಎಫೆಕ್ಟಿವ್ ಅಂದರೆ ಈವನ್ ಈಕ್ವಲ್ ರಿಸಲ್ಟ್ಸ್ ನೋಡ್ತೀವಿ. ಆ್ಯಂಡ್ ವಿತೌಟ್ ಎನಿ ಬೆಡ್ ರೆಸ್ಟ್ ಆ್ಯಂಡ್ ಇಮ್ಮಿಡಿಯೇಟಾಗಿ ಅವರು ವರ್ಕು ಹೋಗ್ಬೋದು, ಆ ಥರ ಇರುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ PRP ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ಎಪಿಯೋನಲ್ಲಿ ಯಾವೆಲ್ಲ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.